Hello everyone, welcome back to my channel Learn English with Sujata T. Dear KSET aspirant, ಈ ಒಂದು ಸೆಷನಲ್ಲಿ ನಾವು KSET ಜನರಲ್ ಪೇಪರ್ ಅದ ಯೂನಿಟ್ 2 ರಿಸರ್ಚ್ ಪೇಪರಲ್ಲಿ ಈ ಮೆಥಡ್ಸ್ ಆಫ್ ರಿಸರ್ಚ್ ಅನ್ನು ನೋಡ್ತಾ ಹೋಗೋಣ. ಈ ಮೆಥಡ್ಸ್ ಆಫ್ ರಿಸರ್ಚ್ ಅಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ. ಒಂದು ಪರಿಮಾಣಾತ್ಮಕ ವಿಧಾನ, ನೆಕ್ಸ್ಟ್ ಗುಣಾತ್ಮಕ ವಿಧಾನ, ನೆಕ್ಸ್ಟ್ ಮಿಶ್ರ ವಿಧಾನ ಅಂತೇಳಿ. ಪರಿಮಾಣಾತ್ಮಕ ವಿಧಾನ ಅಂದರೆ ಇದನ್ನು ನಾವು ಕ್ವಾಂಟಿಟೇಟಿವ್ ಮೆಥಡ್ಸ್ ಅಂತ ಕರಿತೀವಿ. ಅದರಲ್ಲಿ ಸಂದರ್ಶನ ವಿಧಾನ, ಸಮೀಕ್ಷೆ ವಿಧಾನ, ಪ್ರಯೋಗಾತ್ಮಕ ವಿಧಾನ, ನೆಕ್ಸ್ಟ್ ವಿವರಣಾತ್ಮಕ ವಿಧಾನ. ಈ ವಿವರಣಾತ್ಮಕ ವಿಧಾನವನ್ನು ಇಂಗ್ಲೀಷಲ್ಲಿ ಡಿಸ್ಕ್ರಿಪ್ಟಿವ್ ಮೆಥಡ್ ಅಂತ ಕರಿತೀವಿ. ಆ ಡಿಸ್ಕ್ರಿಪ್ಟಿವ್ ಮೆಥಡ್ಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಎಕ್ಸೋ ಫ್ಯಾಕ್ಟೋ ಮೆಥಡ್. ನೆಕ್ಸ್ಟ್ ಗುಣಾತ್ಮಕ ವಿಧಾನ. ಗುಣಾತ್ಮಕ ವಿಧಾನದಲ್ಲಿ ಗುಂಪು ಚರ್ಚೆ ಇದೆ, ವೀಕ್ಷಣಾ ವಿಧಾನ ಇದೆ, ಕೇಸ್ ಸ್ಟಡಿ ಮೆಥಡ್ ಇದೆ, ಎಥನೋಗ್ರಫಿ ಅಂದರೆ ಜನಾಂಗಶಾಸ್ತ್ರ ಅಂತ ಏನು ಕರಿತೀವಿ, ನೆಕ್ಸ್ಟ್ ಹಿಸ್ಟಾರಿಕಲ್ ಅಂದರೆ ಇದು ಐತಿಹಾಸಿಕ ವಿಧಾನ. ನೆಕ್ಸ್ಟ್ ಮಿಶ್ರ ವಿಧಾನ ಅಥವಾ ಮಿಕ್ಸ್ಡ್ ಮೆಥಡ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಸಮಾಂತರ ವಿನ್ಯಾಸ, ಕ್ರಮಬದ್ಧ ವಿನ್ಯಾಸ, ರೂಪಾಂತರ ವಿನ್ಯಾಸ, ಇವು ಮೂರು ಈ ರಿಸರ್ಚ್ ಆದ ಮೆಥಡಲ್ಲಿ. ಸೊ ಇದ್ರ ಮೇಲೆ ಕ್ವಶನ್ ಯಾವ ರೀತಿ ಬರುತ್ತೆ, ಈ ರಿಸರ್ಚ್ ಮೆಥಡಲ್ಲಿ ಕ್ವಶನ್ ಹೇಗೆ ಬಂದಿದೆ ನೋಡಿ. ಕೆಸೆಟ್ಗೆ ಕೆಳಗಿನ ಯಾವುದು ಗುಣಾತ್ಮಕ ವಿಧಾನವಾಗಿದೆ? ಆಪ್ಷನ್ಸ್ ನೋಡಿ, ಸಂದರ್ಶನ ವಿಧಾನ, ಸಮೀಕ್ಷಾ ವಿಧಾನ, ಪ್ರಯೋಗಾತ್ಮಕ ವಿಧಾನ, ನೆಕ್ಸ್ಟ್ ಐತಿಹಾಸಿಕ ವಿಧಾನ. ಇಲ್ಲಿ ನೋಡಿ ಗುಣಾತ್ಮಕ ವಿಧಾನ ಅಂತ ಕೇಳಿದರೆ, ಗುಣಾತ್ಮಕ ಅಂದರೆ ಕ್ವಾಲಿಟೇಟಿವ್ ಅಂತ ಹೇಳಿ ಕರಿತೀವಿ. ಸೊ ಗುಣಾತ್ಮಕ ವಿಧಾನ ಯಾವುದು ಅಂತ ಕೇಳಿದರೆ ಸಂದರ್ಶನ ವಿಧಾನ, ಸಮೀಕ್ಷಾ ವಿಧಾನ, ಪ್ರಯೋಗಾತ್ಮಕ ವಿಧಾನ, ಇವು ಮೂರು ಏನು ಕ್ವಾಂಟಿಟೇಟಿವ್ ರಿಸರ್ಚ್ ಅಥವಾ ಪರಿಮಾಣಾತ್ಮಕ ಮಾದರಿಯಾಗಿದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಂದರೆ ಐತಿಹಾಸಿಕ ವಿಧಾನ. ನೋಡಿ, ಐತಿಹಾಸಿಕ ವಿಧಾನ, ಹಿಸ್ಟಾರಿಕಲ್ ಮೆಥಡ್ ಅಥವಾ ಐತಿಹಾಸಿಕ ವಿಧಾನ ಅನ್ನೋದು ಗುಣಾತ್ಮಕ ವಿಧಾನದ ಒಂದು ಮೆಥಡ್ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.